ಎಲ್ಲರಿಗೂ ನಮಸ್ಕಾರ. 5 ಲವಂಗ ಮೆಣಸಿನಕಾಯಿಯಲ್ಲಿ ಹೂತು ಹಾಕಿ ವೈರಿ ನಾಶವಾಗುತ್ತದೆ. ಅವನ ಮಾಟವೂ ನಾಶವಾಗುತ್ತದೆ. ನಿಮ್ಮ ವೈರಿಗಳು ನಿಮ್ಮನ್ನು ಬಹಳ ತೊಂದರೆಗೊಳಿಸುತ್ತಿದ್ದರೆ 5 ಲವಂಗ ಮೆಣಸಿನಕಾಯಿಯಲ್ಲಿ ಹೂತು ಹಾಕುವ ಈ ಬಹಳ ಸಂಘಕ್ರಮವನ್ನು ಮಾಡಿ. ಅರ್ಥವಾಗುತ್ತದೆ ಅಲ್ಲವೇ? ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು, ಇಂದು ನಿಮ್ಮ ಹಿಂದೆ ಕೈತೊಳೆದುಕೊಂಡು ಬಿದ್ದಿರುವವರು, ಎಲ್ಲಾ ರೀತಿಯಿಂದ ನಿಮ್ಮನ್ನು ತೊಂದರೆಗೊಳಿಸುತ್ತಿರುವವರು, ಈಗ ಅವರ ಕ್ಷೇಮವಿಲ್ಲ. ಅರ್ಥವಾಗುತ್ತದೆ ಅಲ್ಲವೇ? ಅವರ ಎಲ್ಲ ಬಲ ಕ್ಷೀಮವಾಗುತ್ತದೆ, ಎಲ್ಲ ವೈರತ್ವ ಮರೆಯುತ್ತದೆ, ಅವರ ಎಲ್ಲ ದರ್ಪ ಕಳೆಯುತ್ತದೆ. 5 ಲವಂಗವನ್ನು ಮೆಣಸಿನಕಾಯಿಯಲ್ಲಿ ಹೂತು ಹಾಕಿ ಈ ಬಹಳ ಸಣ್ಣ ಕ್ರಮ ಮಾಡಿದರೆ ಸಾಕು. ವೈರಿಗಳು ಯಾರು? ಒಬ್ಬ ವ್ಯಕ್ತಿಯನ್ನು ಎಲ್ಲಾ ರೀತಿಯಿಂದ ನಾಶ ಮಾಡುವವರು. ಎದುರಾಳಿ ಒಬ್ಬ ವ್ಯಕ್ತಿಯ ಹಿಂದೆ ಬಿದ್ದರೆ ಅವನ ಧನ ಹೋಗುವಂತೆ, ವ್ಯಾಪಾರ ಹಾಳಾಗುವಂತೆ, ಮನೆಯಲ್ಲಿ ಬಡತನ ಬರುವಂತೆ, ಸಾಲದ ಸಮಸ್ಯೆಗಳು ಬರುವಂತೆ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಾನೆ. ವೈರತ್ವ ನಿರ್ವಹಿಸುವ ಕೆಲವು ಜನರು ಹೀಗೆಯೇ ಮಾಡುತ್ತಾರೆ. ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು ಎಲ್ಲಿಯಾದರೂ ಇರಬಹುದು, ವಿಶೇಷವಾಗಿ ಬಚ್ಚಿಟ್ಟ ವೈರಿಗಳು. ಅವರ ಬಗ್ಗೆ ಸುಲಭವಾಗಿ ತಿಳಿಯುವುದು ಬಹಳ ಕಷ್ಟ. ಇವರು ಮುಖಕ್ಕೆ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾರೆ, ಆದರೆ ವ್ಯಕ್ತಿಯ ಬೆನ್ನು ಹಿಂದೆ ಹೊಡೆಯುತ್ತಾರೆ. ಅಂದರೆ ಬೆನ್ನು ಹಿಂದೆ ಎಲ್ಲವನ್ನೂ ಮಾಡಿ ವ್ಯಕ್ತಿಯನ್ನು ಪೂರ್ಣವಾಗಿ ನಾಶ ಮಾಡುವಂತೆ ಮಾಡುತ್ತಾರೆ. ಅವನ ಧನದ ನಷ್ಟ, ಸಾಲದ ಸಮಸ್ಯೆಗಳು, ವ್ಯಾಪಾರ ಹಾಳಾಗುವುದು ಇದೆಲ್ಲ ಬಚ್ಚಿಟ್ಟ ವೈರಿಗಳ ಕೆಲಸ. ಇವರು ಅತ್ಯಂತ ಅಪಾಯಕಾರಿ. ಇವರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಎದುರಿನಿಂದ ಯಾರಾದರೂ ಹೊಡೆಯುತ್ತಿದ್ದರೆ, ನಿಮ್ಮನ್ನು ಕೆಟ್ಟದಾಗಿ ಹೇಳುತ್ತಿದ್ದರೆ, ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಅವರು ನಿಮ್ಮ ವೈರಿ ಎಂದು ನಿಮಗೆ ತಿಳಿದಿದ್ದರೆ ತಪ್ಪಿಸಿಕೊಳ್ಳಬಹುದು. ಆದರೆ ಬಚ್ಚಿಟ್ಟ ವೈರಿಗಳಿಂದ ತಪ್ಪಿಸಿಕೊಳ್ಳುವುದು ಬಹಳ ಕಷ್ಟ. ನಿಮ್ಮ ಜೀವನದಲ್ಲಿ ಬಹಳ ಅಪಘಾತಗಳು ನಡೆಯುತ್ತಿದ್ದರೆ, ಮನೆಯಲ್ಲಿ ಜಗಳ ತಗಾದಿಗಳು ಹೆಚ್ಚಾಗಿದ್ದರೆ, ಹಠಾತ್ತನೆ ನಿಮ್ಮ ವ್ಯಾಪಾರ ಅಥವಾ ನೌಕರಿ ಹೋಗಿದ್ದರೆ, ಬಿಸಿನೆಸ್ ಲಾಸ್ನಲ್ಲಿ ಬಿದ್ದಿದ್ದರೆ ನಿಮ್ಮ ವೈರಿಗಳು ಇದಕ್ಕೆ ಕಾರಣವಾಗಿರಬಹುದು. ಹಾಗಾದ್ರೆ ಭಯಪಡುವ ಅಗತ್ಯವಿಲ್ಲ. ಕೇವಲ 5 ಲವಂಗದ ಈ ಸಣ್ಣ ಕ್ರಮ ಮಾಡಿದರೆ ಸಾಕು. ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು ನಿಮ್ಮ ಜೀವನದಿಂದ ತೊಲಗಿಕೊಳ್ಳುತ್ತಾರೆ. ಅವರು ಲಕ್ಷಾಂತರ ಪ್ರಯತ್ನ ಮಾಡಿದರೂ ನಿಮ್ಮನ್ನು ಏನೂ ಮಾಡಲಾರರು. ನಾವು ಹಿಂದೆಯೂ ಹೇಳಿದ್ದೇವೆ, ಲವಂಗ ಸಾಧಾರಣವಲ್ಲ. ಲವಂಗದಲ್ಲಿ ಬಹಳ ಅದ್ಭುತ ಶಕ್ತಿಯಿದೆ. ಲವಂಗ ದೇವಿ ಶಕ್ತಿಯೊಂದಿಗೆ ಬರುತ್ತದೆ. ನೀವು ನೋಡಿರಬಹುದು, ಮಾತಿ ದುರ್ಗೆಯ ಪೂಜೆ ಮಾಡುವಾಗ ಲವಂಗವನ್ನು ಖಂಡಿತವಾಗಿ ಬಳಸುತ್ತೇವೆ. ಲವಂಗವಿಲ್ಲದೆ ಮಾತೆ ದುರ್ಗೆಯ ಪೂಜೆಯು ಅಪೂರ್ಣವಾಗುತ್ತದೆ. ಭೋಗದಲ್ಲಿ ಕೂಡ ಲವಂಗವನ್ನೇ ಅರ್ಪಿಸುತ್ತೇವೆ. ಲವಂಗದ ಕ್ರಮಗಳು ನಿಮ್ಮ ಜೀವನದಲ್ಲಿ ತಕ್ಷಣ ಅದ್ಭುತ ತೋರಿಸುತ್ತವೆ, ಅಂದರೆ ತಕ್ಷಣ ಪರಿಣಾಮ ಬೀರುತ್ತವೆ. ನಿಮ್ಮ ಎಲ್ಲಾ ಸಮಸ್ಯೆಗಳು, ವೈರಿಗಳು ತೊಂದರೆ ಮಾಡುತ್ತಿದ್ದರೆ, ಎದುರಾಳಿಗಳು ತೊಂದರೆ ಮಾಡುತ್ತಿದ್ದರೆ ಅವರು ತಕ್ಷಣ ನಿಮ್ಮನ್ನು ಬಿಡುತ್ತಾರೆ. ನಿಮ್ಮ ಜೀವನದಿಂದ ಹೊರಗೆ ಹೋಗುತ್ತಾರೆ. ಅದರಲ್ಲಿ ನೀವು ತೆಗೆದುಕೊಂಡ ಹಸಿ ಮೆಣಸಿನಕಾಯಿಯೂ ಕೂಡ ವೈರಿಗಳು ಹಿಂತಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಇದು ಅಚೂಕಟ್ಟಾದ ಕ್ರಮವಾಗಿದೆ. ಬಚ್ಚಿಟ್ಟ ವೈರಿಗಳಿಗೂ ಇದು ಕೆಲಸ ಮಾಡುತ್ತದೆ. ಎದುರಿನಿಂದ ವೈರಿಗಳು ನಿಮ್ಮ ಮೇಲೆ ಹಲ್ಲೆ ಮಾಡುತ್ತಿದ್ದರೆ, ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅವರನ್ನು ಜೀವನದಿಂದ ದೂರ ಮಾಡಲು ಈ ಕ್ರಮ ಮಾಡಿ. ಈ ಕ್ರಮವನ್ನು ಯಾವುದೇ ದಿನ ಮಾಡಬಹುದು. ಸ್ತ್ರೀ, ಪುರುಷ, ಮಹಿಳೆ ಯಾರು ಬೇಕಾದರೂ ಮಾಡಬಹುದು. ಇದರ ಜೊತೆಗೆ ನಿಮ್ಮ ಮನೆಯ ಮೇಲೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಎಂದು ಅನಿಸಿದರೆ, ವ್ಯಾಪಾರವನ್ನು ಬಂಧಿಸಿದ್ದಾರೆ ಎಂದು ಅನಿಸಿದರೆ, ಮನೆಯ ಯಾವುದೇ ಸದಸ್ಯನಿಗೆ ಏನಾದರೂ ಮಾಡಿಸಿದ್ದಾರೆ ಎಂದು ಅನಿಸಿದರೆ, ಅವರು ಶ್ರಮಿಸಿದರೂ ಯಶಸ್ಸು ಸಿಗುತ್ತಿಲ್ಲ ಎಂದು ಅನಿಸಿದರೆ, ಬಹಳ ಶ್ರಮಿಸಿದರೂ ಫಲ ಸಿಗುತ್ತಿಲ್ಲ ಎಂದು ಅನಿಸಿದರೆ, ನಿಮ್ಮ ಹಿಂದೆ ಇದ್ದವರು ಮುನ್ನೆ ಹೋಗಿದ್ದಾರೆ ಎಂದು ಅನಿಸಿದರೆ, ಇದಕ್ಕೆ ನಿಮ್ಮ ಎದುರಾಳಿಗಳ, ವೈರಿಗಳ ಕೈ ಇರಬಹುದು. ಈ ಕಲಿಯುಗದಲ್ಲಿ ಒಳ್ಳೆಯ ಜನರು ಬಹಳ ಕಡಿಮೆ ಸಂಖ್ಯೆಯಲ್ಲೇ ಸಿಗುತ್ತಾರೆ. ನಿಮ್ಮ ಸಂತೋಷಕ್ಕೆ, ನಿಮ್ಮ ಯಶಸ್ಸಿಗೆ ಸಂತೋಷಪಡುವವರು ಕಡಿಮೆ. ನೀವು ಜೀವನದಲ್ಲಿ ಮುಂದುವರಿಯುತ್ತಿದ್ದರೆ, ಒಳ್ಳೆಯ ವ್ಯಾಪಾರ ಮಾಡುತ್ತಿದ್ದರೆ, ಲಾಭವಾಗುತ್ತಿದ್ದರೆ ಅವರು ಸಂತೋಷಪಡುತ್ತಾರೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಎಲ್ಲರ ಮನಸ್ಸು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಎಲ್ಲರೂ ಒಳ್ಳೆಯವರಿರುವುದಿಲ್ಲ. ಕೆಲವರು ಇತರರ ಹಣವನ್ನು ನೋಡಿ, ಯಶಸ್ಸನ್ನು ನೋಡಿ ಈರ್ಷ್ಯೆಯ ಭಾವನೆ ಬರುತ್ತದೆ. ಅವರು ಮನಸ್ಸಿನಲ್ಲಿ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಆ ಈರ್ಷ್ಯೆ ವೈರತ್ವವಾಗಿ ಬದಲಾಗುತ್ತದೆ. ನಂತರ ಅವರು ವೈರತ್ವ ನಿರ್ವಹಿಸುತ್ತಾರೆ. ಈ ವ್ಯಕ್ತಿಯನ್ನು ಹಿಂದಕ್ಕೆ ತರಬೇಕು, ಕೆಳಗೆ ಬೀಳಿಸಬೇಕು, ಅವನ ಧನದ ನಷ್ಟ ಮಾಡಬೇಕು ಎಂದು ಯೋಚಿಸುತ್ತಾರೆ. ನಿಮ್ಮ ವೈರಿಗಳು ಎಷ್ಟೇ ಬಲಶಾಲಿಗಳಾಗಿರಲಿ, ಅವರಲ್ಲಿ ಎಷ್ಟೇ ಶಕ್ತಿಯಿರಲಿ, ಅವರು ನಿಮ್ಮ ಮೇಲೆ ಎಷ್ಟೇ ದೊಡ್ಡ ತಂತ್ರಮಂತ್ರ ಮಾಡಿಸಿರಲಿ, ಎಲ್ಲವೂ ದೂರವಾಗುತ್ತದೆ. ನೀವು 1 ಹಸಿ ಮೆಣಸಿನಕಾಯಿ ಮತ್ತು 5 ಲವಂಗದ ಈ ಕ್ರಮ ಮಾಡಿದರೆ ಸಾಕು. ಸ್ತ್ರೀ, ಪುರುಷ ಯಾರು ಬೇಕಾದರೂ ಮಾಡಬಹುದು. ಯಾವುದೇ ದಿನ ಮಾಡಬಹುದು. ಹಾಗಾದ್ರೆ ಕ್ರಮದ ಬಗ್ಗೆ ಮಾತನಾಡೋಣ. ಮೊದಲು 1 ಹಸಿ ಮೆಣಸಿನಕಾಯಿ ತೆಗೆಯಿರಿ. ತುಂಟಿರುವ ಹಸಿ ಮೆಣಸಿನಕಾಯಿ ತೆಗೆಯಿರಿ. ತಾಜಾ ಹಸಿ ಮೆಣಸಿನಕಾಯಿ ತೆಗೆಯಿರಿ. ಕೆಟ್ಟದ್ದು ಕತ್ತರಿಸಿ. ಹರಿದದ್ದು ಇರಬಾರದು. ಸಂಪೂರ್ಣ ಹಸಿ ಮೆಣಸಿನಕಾಯಿ ತೆಗೆಯಿರಿ. ಜೊತೆಗೆ 5 ಲವಂಗ ತೆಗೆಯಿರಿ. ಲವಂಗವು ಸಂಪೂರ್ಣವಾಗಿ ಇರಬೇಕು. ಒಡೆದು ಹೋದ ಅಥವಾ ತುಂಡಾದ ಲವಂಗ ತೆಗೆಯಬಾರದು. 1 ಕಪ್ಪು ಬಣ್ಣದ ಪೆನ್ ಮಾರ್ಕರ್ ಅಥವಾ ಯಾವುದೇ ಕಪ್ಪು ಪೆನ್ ತೆಗೆಯಿರಿ.
ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಯ ಯಾವುದೇ ಕೋಣತಿ ಅಥವಾ ಯಾವುದೇ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ಯಾರೂ ನಿಮ್ಮನ್ನು ತೊಂದರೆ ಮಾಡದಂತೆ, ಯಾರೂ ತಡೆಯದಂತೆ ಇರುವ ಸ್ಥಳವನ್ನು ಆಯ್ಕೆ ಮಾಡಿ. ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಚ್ಚಿಟ್ಟು ಈ ಕ್ರಮ ಮಾಡಿ. ಒಂದು ದೊಡ್ಡ ಸೂಜಿಯನ್ನು ತೆಗೆದುಕೊಳ್ಳಿ. ಎಲ್ಲ ಸಾಮಗ್ರಿ ತೆಗೆದುಕೊಂಡು ಮನೆಯ ಕೋಣತಿಯಲ್ಲಿ ಕುಳಿತುಕೊಳ್ಳಿ. ಬೇಕಾದರೆ ಬಾಗಿಲು ಹಾಕಿಕೊಳ್ಳಿ. ಯಾರೂ ತೊಂದರೆ ಮಾಡದಂತೆ ನೆಲದ ಮೇಲೆ ಕುಳಿತುಕೊಳ್ಳಿ. ಈಗ ನಿಮ್ಮ ಬಳಿ ಇರುವ ಹಸಿ ಮೆಣಸಿನಕಾಯಿಯನ್ನು ಎತ್ತಿಕೊಳ್ಳಿ. ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ನಿಂದ ಆ ಮೆಣಸಿನಕಾಯಿಯ ಮೇಲೆ ಬರೆಯಿರಿ. ನಿಮ್ಮ ವೈರಿ ಅಥವಾ ಎದುರಾಳಿಗಳ ಹೆಸರು ತಿಳಿದಿದ್ದರೆ ಅದನ್ನು ಬರೆಯಬಹುದು. ಹೆಚ್ಚೆಂದರೆ 3 ಹೆಸರುಗಳನ್ನು ಬರೆಯಿರಿ. 3ಕ್ಕಿಂತ ಹೆಚ್ಚು ವೈರಿಗಳಿದ್ದರೆ ಹೆಸರು ಬರೆಯದೆ ಕೇವಲ ವೈರಿ ಎಂದು ಬರೆಯಿರಿ. ನಂತರ ಆ ಹಸಿ ಮೆಣಸಿನಕಾಯಿಯ ಮೇಲೆ ದೊಡ್ಡ ಸೂಜಿಯಿಂದ 5 ರಂಧ್ರಗಳನ್ನು ಮಾಡಿ. ಇದರಿಂದ ಲವಂಗವನ್ನು ಸುಲಭವಾಗಿ ಹೂತು ಹಾಕಬಹುದು. ನೇರವಾಗಿ ಲವಂಗ ಹೂತು ಹಾಕಿದರೆ ಅದು ಒಡೆದು ಹೋಗಬಹುದು. ಒಡೆದ ಲವಂಗದಿಂದ ಕ್ರಮ ಮಾಡಬಾರದು. ಆದ್ದರಿಂದ ರಂಧ್ರ ಮಾಡಲು ದೊಡ್ಡ ಸೂಜಿ ಬಳಸಿ. 5 ರಂಧ್ರಗಳನ್ನು ಮಾಡಿದ ನಂತರ 5 ಲವಂಗಗಳನ್ನು ಒಂದೊಂದಾಗಿ ಹೂತು ಹಾಕಿ. ಪ್ರತಿ ಲವಂಗ ಹೂತು ಹಾಕುವಾಗ ವೈರಿ 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 ಎಂದು ಹೇಳಿ. 5 ಬಾರಿ ಹೇಳಿ. ನಂತರ 5 ಬಾರಿ ಒಂದು ಮಂತ್ರವನ್ನು ಹೇಳಿ. ಮಂತ್ರ ಸ್ಕ್ರೀನ್ನಲ್ಲಿ ಬರುತ್ತದೆ, ನೋಟ್ ಮಾಡಿಕೊಳ್ಳಿ. ಅಥವಾ ಸ್ಕ್ರೀನ್ ತೆಗೆದುಕೊಳ್ಳಿ. ಓಂ ಕ್ರೀಂ ವೈರಿ ಭೈರವಾಯ ಕ್ರೀಂ ಪಟ್ ಸ್ವಾಹ ಇಷ್ಟು ಹೇಳಿ ನಂತರ ಭಗವಾನ್ ಭೈರವರಿಗೆ ಮೊರೆಯಿಡಿ. ಹೇ ಪ್ರಭು, ನನ್ನ ಎಲ್ಲ ವೈರಿಗಳು ಬಚ್ಚಿಟ್ಟಿರಲಿ ಅಥವಾ ಎದುರಿನಿಂದ ಇರಲಿ, ಅವರನ್ನು ನನ್ನ ಜೀವನದಿಂದ ದೂರ ಮಾಡಿ, ನನ್ನ ಜೀವನದಿಂದ ತೆಗೆದುಹಾಕಿ ಎಂದು ಮೊರೆಯಿಡಿ. ನಂತರ ಆ ಪೂರ್ಣ ಹಸಿ ಮೆಣಸಿನಕಾಯಿಯನ್ನು ಎಲ್ಲಾದರೂ ಮಣ್ಣಿನಲ್ಲಿ ಹೂತು ಹಾಕಿ ಅಥವಾ ನಿರ್ಜನ ಸ್ಥಳದಲ್ಲಿ ಎಸೆದು ಬನ್ನಿ. ಮನೆಯಿಂದ ಸ್ವಲ್ಪ ದೂರಕ್ಕೆ ಎಸೆಯಿರಿ. ಹತ್ತಿರ ಎಸೆಯಬಾರದು. ಮಣ್ಣಿದ್ದರೆ ಹತ್ತಿರಮೇ ಹೂತು ಹಾಕಬಹುದು. ಈ ಕ್ರಮವನ್ನು ಕೇವಲ 1 ಬಾರಿ ಮಾತ್ರ ಮಾಡಿ. 1 ಬಾರಿ ಮಾಡಿದರೆ ಸಾಕು. ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು ನಿಮ್ಮ ಜೀವನದಿಂದ ತೊಲಗಿಕೊಳ್ಳುತ್ತಾರೆ. ಪೂರ್ಣವಾಗಿ ಸೋತು ಹೋಗುತ್ತಾರೆ. ಅವರ ಎಲ್ಲ ಬಲ ಕ್ಷೀಣವಾಗುತ್ತದೆ. ಅವರು ನಿಮ್ಮನ್ನು ಏನೂ ಮಾಡಲಾರರು. ನಿಮ್ಮ ವೈರಿಗಳು 1000ವಿದ್ದರೂ, ಲಕ್ಷವಿದ್ದರೂ, ಬಚ್ಚಿಟ್ಟಿರಲಿ, ಎದುರಿನಿಂದ ಇರಲಿ, ಎಲ್ಲರಿಗೂ ಈ ಕ್ರಮ ಕೆಲಸ ಮಾಡುತ್ತದೆ. ಸ್ತ್ರೀ ಪುರುಷ ಯಾರು ಬೇಕಾದರೂ ಮಾಡಬಹುದು. ಯಾವುದೇ ಸಮಯದಲ್ಲಿ ಮಾಡಬಹುದು. ಬೆಳಿಗ್ಗೆಯೂ ಮಾಡಬಹುದು, ಸಂಜೆಯೂ ಮಾಡಬಹುದು. ಇದು ಅಂತಹ ಕ್ರಮವಾಗಿದೆ. ನಿಮ್ಮ ಲಕ್ಷಾಂತರ ಕೋಟಿ ಎದುರಾಳಿಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತದೆ. ಈ ಕ್ರಮ ಮಾಡಿ ಮತ್ತು ನೋಡಿ ನಿಮ್ಮ ವೈರಿಗಳಿಂದ ಹೇಗೆ ಮುಕ್ತಿ ಪಡೆಯುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.